ಆರ್ಡರ್ ರೆಡಿಯಾಗಿದೆ. ಶಮನಿ ಪೂಜೆ ಹಲೋ, ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಹೆಲ್ದಿ ಆದಂತಹ ರೆಸಿಪಿ ಶೇರ್ ಮಾಡ್ತಾ ಇದ್ದೇನೆ. ಮಿಸ್ ಮಾಡದೆ ನೋಡಿ, ನಿಜವಾಗಿಯೂ ಇಷ್ಟಪಡ್ತೀರಿ. ರೆಸಿಪಿ ಶುರು ಮಾಡೋದಕ್ಕಿಂತ ಮೊದಲು ಒಂದು ಟಿಪ್ ಹೇಳ್ತೇನೆ. ನಾವು ತುಪ್ಪ ಯೂಸ್ ಮಾಡುವಾಗ ಡೈಲಿ ಯೂಸಿಗೆ ಅಂತ ಹೇಳಿ ಒಂದು ಚಿಕ್ಕದೊಂದು ಕಂಟೈನರ್ ಅಲ್ಲಿ ಹಾಕಿಟ್ಕೊಳ್ಬೇಕು. ಆ ಚಿಕ್ಕ ಡಬ್ಬಕ್ಕೆ ಒಂದು ಸಣ್ಣದೊಂದು ಸ್ಪೂನ್ ಹಾಕಿಟ್ರೆ ನಮ್ಗೆ ಹೇಗ್ ಬೇಕು ಹಾಗೆ ಯೂಸ್ ಮಾಡ್ಲಿಕ್ಕೆ ಆಗುತ್ತೆ. ದೋಸೆಗೆ ಹಾಕ್ಲಿಕ್ಕೆ ಅಥವಾ ಊಟ ಮಾಡುವಾಗ ಅನ್ನಕ್ಕೆ ಹಾಕೊಳ್ಳಿಕ್ಕೆ ಹೇಗ್ ಬೇಕು ಹಾಗೆ ಯೂಸ್ ಮಾಡ್ಲಿಕ್ಕೆ ಆಗುತ್ತೆ. ಮತ್ತೆ ನಾವು ದೊಡ್ಡ ಕಂಟೈನರ್ ಅಲ್ಲಿ ಎಷ್ಟು ತುಪ್ಪ ಇದೆ ಅದನ್ನ ಡೈಲಿ ತೆಗೆದು ಇಡೋದು ಹಾಕೋದೆಲ್ಲ ಮಾಡಿದ್ರೆ ಅದಕ್ಕೆ ನೀರೆಲ್ಲ ತಾಗಿದ್ರೆ ಸ್ವಲ್ಪ ಸ್ಮೆಲ್ ಬರುವಂತಹದ್ದೆಲ್ಲ ಚಾನ್ಸಸ್ ಇರುತ್ತೆ, ಮತ್ತೆ ಬೇಗ ಅದು ಹಾಳಾಗುತ್ತೆ. ಇವತ್ತಿನ ಹೆಲ್ದಿ ರೆಸಿಪಿ ಏನಂದ್ರೆ ಮಿಲೆಟ್ ಪಲಾವ್. ನಾನಿಲ್ಲಿ ಯೂಸ್ ಮಾಡಿರೋದು ಫಾಕ್ಸ್ ಟೈಲ್ ಮಿಲೆಟ್. ನಾವು ಯಾವುದೇ ಮಿಲೆಟ್ ಅನ್ನ ಯೂಸ್ ಮಾಡುವಾಗ ಮಿನಿಮಮ್ ಒಂದು 6ರಿಂದ 8 ಗಂಟೆ ನೆನೆಸಿಟ್ಕೊಂಡ್ರೆ ಒಳ್ಳೇದು. ನಾವು ಪ್ರೀವಿಯಸ್ ನೈಟ್ ನೆನೆಸಿಟ್ಕೊಂಡ್ರೆ ನೆಕ್ಸ್ಟ್ ಡೇಗೆ ಯೂಸ್ ಮಾಡ್ಲಿಕ್ಕೆ ಒಳ್ಳೇದಾಗತ್ತೆ. ಮಧ್ಯಾಹ್ನಕ್ಕೆ ಯೂಸ್ ಮಾಡೋದಾದ್ರೆ ಬೆಳಗ್ಗೆ ಎದ್ದಾಗ ಒಂದು 5-6 ಗಂಟೆಗೆ ಸೋಕ್ ಮಾಡಿ ಇಟ್ರೆ 12 ಗಂಟೆ ಅಷ್ಟೊತ್ತಿಗೆ ಕುಕ್ ಮಾಡ್ಲಿಕ್ಕೆ ಆಗುತ್ತೆ. ಆದ್ರೆ ಮಿನಿಮಮ್ ನಾವು ಒಂದು 6 ಗಂಟೆ ಆದ್ರೂ ನೆನೆಸಿಟ್ಕೊಂಡ್ರೆ ಒಳ್ಳೇದು ಮಿಲೆಟ್ ಯೂಸ್ ಮಾಡುವಾಗ. ಮೊದಲಿಗೆ ಒಂದು ಕುಕ್ಕರಿಗೆ ಒಂದ್ ಸ್ವಲ್ಪ ತುಪ್ಪ ಹಾಕೊಳ್ತಾ ಇದ್ದೇನೆ. ತುಪ್ಪದ ಬದಲಿಗೆ ನಾವು ಬೇಕಾದ್ರೆ ಎಣ್ಣೆ ಕೂಡ ಯೂಸ್ ಮಾಡಬಹುದು. ನಾನು ಸ್ವಲ್ಪ ಯೂಸ್ ಮಾಡೋದು ತುಪ್ಪ ಆಗಿರ್ಲಿ ಎಣ್ಣೆ ಆಗಿರ್ಲಿ, ಸೊ ನಾನು ತುಪ್ಪ ಯೂಸ್ ಮಾಡಿ ಅದರಲ್ಲಿ ಆನಿಯನ್ ಅನ್ನ ಫ್ರೈ ಮಾಡ್ತಾ ಇದ್ದೇನೆ. ಇಲ್ಲಿ ಈರುಳ್ಳಿ ಫ್ರೈ ಆಗುವವರೆಗೆ ನಾನಿನ್ನು ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಇದೆಲ್ಲವನ್ನ ನಾವು ರುಬ್ಕೊಳ್ಳಿಕ್ಕೆ ಯೂಸ್ ಮಾಡೋದು. ನಾವು ನಾರ್ಮಲ್ ಆಗಿ ಹೇಗೆ ಪಲಾವ್ ಮಸಾಲೆ ರೆಡಿ ಮಾಡ್ತೇವೆ ಅದೇ ತರ ಮಾಡಿದ್ರಾಯ್ತು. ಒಂದ್ ಸ್ವಲ್ಪ ಸ್ಟಾರ್, ಏಲಕ್ಕಿ, ಲವಂಗ, ಅರಶಿನ ಪುಡಿ, ಜೀರಿಗೆ ಮತ್ತೆ ಸ್ವಲ್ಪ ಚಕ್ಕೆ ಹಾಕಿ ನೀರ್ ಹಾಕಿ ರುಬ್ಕೊಳ್ಳೋದು. ಗರಂ ಮಸಾಲ ಬೇಕಾದ್ರೆ ನಾವು ಡೈರೆಕ್ಟ್ ಆಗಿ ಆನಿಯನ್ ಜೊತೆಗೆ ಫ್ರೈ ಮಾಡ್ಕೊಳ್ಬಹುದು. ನಾನು ಎಲ್ಲ ಮಸಾಲೆಯನ್ನ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ತಾ ಇದ್ದೇನೆ ಅಷ್ಟೇ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುವಾಗ ಇದಕ್ಕೆ ಟೊಮ್ಯಾಟೊ ಹಾಕಿ ಅದು ಸಾಫ್ಟ್ ಆಗುವವರೆಗೆ ಬೀಟ್ ಮಾಡಿ ಮತ್ತೆ ಗ್ರೈಂಡ್ ಮಾಡ್ಕೊಂಡಿರುವಂತಹ ಮಸಾಲೆ ಹಾಕಿ ಅದನ್ನ ಕೂಡ ಒಂದ್ ಸ್ವಲ್ಪ ಕೈ ಆಡಿಸಿ ಬೇಕಾದ್ರೆ ನೀರ್ ಸ್ವಲ್ಪ ಮಿಕ್ಸ್ ಮಾಡಬಹುದು. ಅದು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ನಾವು ವೇಟ್ ಮಾಡಬೇಕು. ಇವೆಲ್ಲ ನಾರ್ಮಲ್ ಆಗಿ ನಾವು ಪಲಾವ್ ಮಾಡುವಂತಹ ರೆಸಿಪಿನೇ. ಇದಾದ್ಮೇಲೆ ಇದಕ್ಕೆ ಸ್ವಲ್ಪ ತರಕಾರಿ ಹಾಕೊಳ್ಬೇಕು. ಬೀನ್ಸ್, ಕ್ಯಾರೆಟ್, ಆಲೂಗಡ್ಡೆ, ಬಟಾಣಿ ಅಥವಾ ನಮ್ಗೆ ಯಾವ ತರಕಾರಿ ಇಷ್ಟ ಅದನ್ನ ಹಾಕೊಳ್ಬಹುದು. ನಾನು ಸ್ವಲ್ಪ ಬಟಾಣಿ ಜಾಸ್ತಿನೇ ಹಾಕಿದೆ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ. ಮತ್ತೆ ಉಪ್ಪು ಹಾಕಿ ಮತ್ತೆ ಒಂದ್ ಸ್ವಲ್ಪ ಮಿಕ್ಸ್ ಮಾಡಿ 1-2 ನಿಮಿಷ ವೇಟ್ ಮಾಡಿ ಮತ್ತೆ ಅದಕ್ಕೆ ನೀರ್ ಹಾಕೊಳ್ತಾ ಇದ್ದೇನೆ. 1 ಗ್ಲಾಸ್ ಮಿಲೆಟ್ ಯೂಸ್ ಮಾಡಿದ್ರೆ 2 ಗ್ಲಾಸ್ ಆಗುವಷ್ಟು ನೀರ್ ಹಾಕಿದ್ರೆ ಸಾಲ್ತದೆ. ನಾರ್ಮಲ್ ಆಗಿ ಅಕ್ಕಿಗೆ ಹೇಗೆ ನಾವು ಹಾಕ್ತೇವೆ ಅದೇ ತರ. ನೀರು ಚೆನ್ನಾಗಿ ಬಾಯ್ಲ್ ಆದ್ಮೇಲೆ ನಾವು ನೆನ್ಸಿಟ್ಕೊಂಡಿರುವಂತಹ ಈ ಮಿಲೆಟ್ ಏನಿದೆ ಅದನ್ನ ಹಾಕೊಳ್ತಾ ಇದ್ದೇನೆ. ನವಣೆ ಅಂತ ಹೇಳ್ತೇವೆ ನಾವು ಕನ್ನಡದಲ್ಲಿ ಫಾಕ್ಸ್ ಸ್ಟೈಲ್ ಮಿಲೆಟ್ಗೆ. ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪೆಲ್ಲ ನೋಡಿ ಮತ್ತೆ ಒಂದು ವಿಸಿಲ್ ಬರುವವರೆಗೆ ಅದನ್ನ ಕುಕ್ ಮಾಡ್ಕೊಂಡ್ರೆ ಆಯ್ತು, ಪಲಾವ್ ರೆಡಿ ಆಗ್ತದೆ. ಇವತ್ತು ರಜಾ ದಿನ, ಆರುಷ್ಗೆ ರಜಾ ಇವತ್ತು. ಮೊದಲೆಲ್ಲ ಆರುಷ್ಗೆ ದಿನಪೂರ್ತಿ ರಜಾನೇ ಇತ್ತು. ಈ ವರ್ಷ ಸ್ಕೂಲಿಗೆ ಹೋಗೋದ್ರಿಂದ ಭಾನುವಾರ ಮಾತ್ರ ರಜೆ. ಸೋಮವಾರದಿಂದ ಶನಿವಾರದವರೆಗೆ ಸ್ಕೂಲ್ ಇರುತ್ತೆ ಅವನಿಗೆ. ಅದು ಕೂಡ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆಯಿಂದ ಸಂಜೆವರೆಗೆ ಇರ್ತದೆ. ಶನಿವಾರ ಒಂದು ಹಾಫ್ ಡೇ, ಸಂಡೇ ರಜೆ. ಮೊದಲು ದಿನಪೂರ್ತಿ ಅವನ ಜೊತೆ ರುಟೀನ್ ಹೇಗಿರ್ತಿತ್ತು ಅಂದ್ರೆ ಅವನ ಜೊತೆ ಆಟ ಆಡೋದು, ಅವನಿಗೆ ಏನಾದ್ರೂ ಒಂದು ಹೇಳಿಕೊಡೋದು, ಸ್ಟೋರಿ ಓದೋದು ಇದೇ ಇರ್ತಿತ್ತು. ಇವಾಗ ಹಾಗಲ್ಲ. ಸಂಜೆ ಬರ್ತಾನೆ, ಅವನು ಸ್ಕೂಲಲ್ಲಿ ಏನಾಗಿದೆ ಅದನ್ನ ಹೇಳೋದು, ಮತ್ತೆ ಫ್ರೆಶ್ ಅಪ್ ಆಗೋದು, ಮತ್ತೆ ತಿಂಡಿ ತಿನ್ನೋದು, ಒಂದ್ ಸ್ವಲ್ಪ ಹೊತ್ತು ಆಟ ಆಡೋದು, ಮತ್ತೆ ಹೋಮ್ ವರ್ಕ್ ಮಾಡೋದು, ಮತ್ತೆ ಆಟ ಆಡೋದು, ಊಟ ಮಾಡೋದು, ಮಲ್ಗೋದು ಅಷ್ಟೇ. ಸ್ವಲ್ಪ ಸಿಂಪಲ್ ಆದಂತಹ ರುಟೀನ್ ಅವನ ಜೊತೆಗೆ ಇವಾಗ. ಇಲ್ಲಿ ಏನ್ ನಡೀತಿದೆ ಅಂದ್ರೆ ಅವರು ಸ್ಟೋರಿ ಬುಕ್ ಓದ್ತಾ ಇದ್ರು ಫಸ್ಟ್ಗೆ. ಆ ಸ್ಟೋರಿಯಲ್ಲಿ ಇದ್ದ ಹಾಗೆ ಇವ್ರು ಕೆಲವೊಂದು ಆನಿಮಲ್ಸ್ ಅನ್ನ ಇಟ್ಕೊಂಡು ಅದ್ರ ತರ ಪ್ರಿಟೆಂಡ್ ಮಾಡಿ ಆಡ್ತಾ ಇದ್ದಾರೆ. ಅಂದ್ರೆ ಸ್ಟೋರಿ ತರನೇ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ನಾವ್ ಈ ತರ ಏನಾದ್ರೂ ಹೇಳಿಕೊಟ್ರೆ ಅವರಿಗೆ ಏನು ಕಮ್ಯುನಿಕೇಶನ್ ಸ್ಕಿಲ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಮತ್ತೆ ಅವರು ಸ್ಟೋರಿನ ಮತ್ತೆ ಒಮ್ಮೆ ರೀಕಾಲ್ ಮಾಡಿ ಹೇಳ್ತಾರೆ, ಅವ್ರು ಕೂಡ ಅದನ್ನ ರೀಕಲೆಕ್ಟ್ ಮಾಡ್ತಾರೆ.
ಏನಿತ್ತು, ನೆಕ್ಸ್ಟ್ ಏನಾಯ್ತು ಅಂತ ಹೇಳಿ. ಸೊ ಮಕ್ಕಳಿಗೆ ಅದು ತುಂಬಾ ಒಳ್ಳೇದದೊಂದು ಸ್ಕಿಲ್ ಡೆವಲಪ್‌ಮೆಂಟ್ ಒಂದು ಆಟ ಅಂತ ಹೇಳ್ಬಹುದು. ಪಲಾವ್ ರೆಡಿ ಆಯ್ತು. ನಿಜ ಹೇಳ್ಬೇಕಂದ್ರೆ ನಾರ್ಮಲ್ ನಾವು ವೈಟ್ ರೈಸಲ್ಲಿ ಪಲಾವ್ ಮಾಡೋದಕ್ಕಿಂತ ಮಿಲೆಟ್ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದು. ಟೇಸ್ಟ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗ್ ಬರುತ್ತೆ. ನಾವು ಸ್ವಲ್ಪ ಟೇಸ್ಟಿಯಾಗಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಸಿಂಪಲ್ ಆಗಿ ಆದ್ರೆ ಸ್ವಲ್ಪ ತುಪ್ಪ ಅಥವಾ ಸ್ವಲ್ಪ ಜಾಸ್ತಿ ತರಕಾರಿ ಇದೆಲ್ಲ ಹಾಕಿ ಮಾಡಿದ್ರೆ ತುಂಬಾನೇ ಚೆನ್ನಾಗಿರ್ತದೆ. ಅಂಡ್ ನಾರ್ಮಲ್ ಆಗಿ ವೈಟ್ ರೈಸ್ ಯಾವಾಗ್ಲೂ ತಿನ್ನೋದಕ್ಕಿಂತ ಈ ತರ ಮಿಲೆಟ್ ಎಲ್ಲ ನಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಅದ್ರಿಂದ. ತಗೊಳ್ಳಿ ಸರ್, ನಿಮ್ಮ ಆರ್ಡರ್ ರೆಡಿ ಆಗಿದೆ. ಸೇ ಥ್ಯಾಂಕ್ ಯು ಟು ಅಮ್ಮ. ವೆಲ್ಕಮ್. ಏನಿದು? ಮಿಲೆಟ್ ಪಲಾವ್. ಮಕ್ಕಳು ತಿನ್ನಲ್ಲ, ತರಕಾರಿ ತಿನ್ನಲ್ಲ, ಮಿಲೆಟ್ ತಿನ್ನಲ್ಲ, ಅದು ತಿನ್ನಲ್ಲ ಅಂತ ಹೇಳೋರಿಗೆ ಒಂದು ಟಿಪ್. ಮಕ್ಕಳಿಗೆ ಫುಡ್ ಕೊಡುವಾಗ ಕೆಲವೊಂದು ಪಾಯಿಂಟ್ಸ್ ಮುಖ್ಯ ಆಗ್ತದೆ. ಒಂದು ಪ್ರೆಸೆಂಟೇಷನ್, ನಾವು ಹೇಗೆ ಅದನ್ನ ಪ್ರೆಸೆಂಟ್ ಮಾಡ್ತೇವೆ. ಇನ್ನೊಂದು ಟೇಸ್ಟ್, ಅವರಿಗೆ ಹೇಗೆ ಇಷ್ಟ ಆಗ್ತದೆ ಆ ತರ ಟೇಸ್ಟ್. ಮತ್ತೆ ನಾವು ಕೂಡ ಅವ್ರ ಜೊತೆ ಕುತ್ಕೊಂಡು ಅದ್ರ ಬಗ್ಗೆ ಮಾತಾಡ್ತಾ ಎಂಜಾಯ್ ಮಾಡ್ಬೇಕು ಫುಡ್ ಅನ್ನ. ಅಂಡ್ ಮೊಬೈಲ್ ಸ್ಕ್ರೀನ್, ಟಿವಿ ಅದೆಲ್ಲ ಅವಾಯ್ಡ್ ಮಾಡಬೇಕು. ಆವಾಗ ಮಕ್ಕಳು ತಿನ್ನೋದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಾರೆ. ಶಾಲೆಗೆ ಕೊಡ್ಲಿಕ್ಕೆ ಆರುಷಿದ್ದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಿತ್ತು. ಅದು ಕೂಡ ಯೂನಿಫಾರ್ಮ್ ಅಲ್ಲಿ ಬೇಕಿತ್ತು. ಹೇಗಿದ್ರು ವೀಕೆಂಡ್ ಅಲ್ವಾ, ಈ ವೀಕೆಂಡ್ ತೆಗಿಯುವ ಅಂತ ಅನ್ಕೊಂಡಿದ್ವಿ. ನಾವೇ ಸ್ಟುಡಿಯೋಗೆ ಹೋಗೋದಂತ ಅನ್ಕೊಂಡಿದ್ವಿ. ಆದ್ರೆ ಚಿಕ್ಕಪ್ಪ ನಾನೇ ಮನೆಗ್ ಬಂದು ಮನೆಯಲ್ಲೇ ತೆಗಿತೇನೆ ಅಂತ ಹೇಳಿದ್ರು. ಸೊ ಅವ್ರು ಕ್ಯಾಮರಾ ತಗೊಂಡ್ ಮನೆಗ್ ಬಂದಿದ್ರು. ನಮ್ಮ ಆರುಷ್ ನೋಡಿ ಹೇಗೆ ಪೋಸ್ ಕೊಡ್ತಿದ್ದಾನೆ ಅಂತ. ಮಕ್ಕಳದ್ದು ಫೋಟೋ ತೆಗಿಯೋದು ಒಂದು ಕಷ್ಟದ ಕೆಲ್ಸ ಅಂತ ಹೇಳ್ಬೇಕು, ನಿಜ ಹೇಳ್ಬೇಕಂದ್ರೆ. ಯಾಕಂದ್ರೆ 1 ಸೆಕೆಂಡ್ ನಿಂತ ಹಾಗೆ ಇನ್ನೊಂದ್ ಸೆಕೆಂಡ್ ಇರಲ್ಲ. ಅವರು ಶೇಕ್ ಮಾಡ್ತಾ ಇರ್ತಾರೆ, ಆಚೆ ನೋಡ್ತಾರೆ, ಈಚೆ ನೋಡ್ತಾರೆ. ಅದು ಕೂಡ ಈ ಪಾಸ್ಪೋರ್ಟ್ ಸೈಜ್ ಫೋಟೋಗೆಲ್ಲ ಅಂದ್ರೆ ಅದೇ ತರ ನಮ್ಗೊಂದು ಆಂಗಲ್ ಬೇಕಲ್ವಾ. ಬೇರೆ ಫೋಟೋ ಆದ್ರೂ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಪರವಾಗಿಲ್ಲ, ಯಾವ ಪೋಸ್ ಆದ್ರೂ ಪರವಾಗಿಲ್ಲ. ಆದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಅದಕ್ಕೊಂದು ಆಂಗಲ್ ಬೇಕಲ್ವಾ, ಅದು ಚೆನ್ನಾಗಿರ್ಬೇಕು, ಅದು ಕೂಡ ಶಾಲೆಗೆ ಕೊಡ್ಲಿಕ್ಕೆ. ಆದ್ರೆ ಒಂದು ಫೋಟೋ ತೆಗಿಲಿಕ್ಕೆ ಅದೆಷ್ಟು ಹೊತ್ತು ತಗೊಂಡ ಅಂದ್ರೆ, ಫಸ್ಟಿಗೆ ಡ್ರೆಸ್ ಹಾಕೋದಕ್ಕೆ ಅಷ್ಟೇ ಎಷ್ಟು ಟೈಮ್ ತಗೊಂಡ ಅಂದ್ರೆ ಸುಮಾರಷ್ಟು ಟೈಮ್ ತಗೊಂಡು ಹೇಗೋ ಫೈನಲಿ ತುಂಬಾ ಚೆನ್ನಾಗಿ ಪೋಸ್ ಕೊಟ್ಟ. ಒಂದು ಕ್ಲಿಕ್ ಆಯ್ತು. ಅದಾದ್ಮೇಲೆ ಅವನು ಕುತ್ಕೊಂಡು ಚಿಕ್ಕಪ್ಪನ ಜೊತೆ ಕುತ್ಕೊಂಡು ಏನೆಲ್ಲ ಫೋಟೋ ತೆಗ್ದಿದ್ದಾರೆ ಅದನ್ನೆಲ್ಲ ಚೆಕ್ ಮಾಡ್ತಿದ್ದ. ಯಾವ್ದಾಗ್ಬೋದು ಅಂತ ಹೇಳಿ ಅವನೇ ಚೂಸ್ ಮಾಡ್ತಿದ್ದ, ಯಾವ್ದು ಪಾಸ್ಪೋರ್ಟ್ ಸೈಜ್ಗೆ ಓಕೆ ಅಂತ. ಹೀಗೆ ಪಪ್ಪನ್ ಜೊತೆ ಕೂಡ ಒಂದು ಫೋಟೋ ಇರ್ಲಿ ಅಂತ ಪಪ್ಪನ್ ಜೊತೆ ಒಂದು ಫೋಟೋ ಕ್ಲಿಕ್ ಮಾಡಿದ್ದ ಆರುಷಿದ್ದು ಯೂನಿಫಾರ್ಮ್ ಅಲ್ಲಿ. ಅದಾದ್ಮೇಲೆ ನಮ್ ಚಿಕ್ಕಪ್ಪ ಸ್ವಲ್ಪ ಹೊತ್ತು ಆರುಷ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡುವ ಅಂತ ಆಟ ಆಡ್ಲಿಕ್ಕೆ ಅಂತ ಹೇಳಿ ಕುತ್ಕೊಂಡಿದ್ದಾರೆ. ಯಾರೆಲ್ಲ ನನ್ಗೆ ಇಷ್ಟು ವರ್ಷ ಹೇಳ್ತಿದ್ರಿ ನನ್ಗೆ ಫೋನ್ ಮಾಡ್ಲಿಲ್ಲ, ನಾನ್ ಫೋನ್ ಮಾಡಿದಾಗ ಪಿಕ್ ಮಾಡ್ಲಿಲ್ಲ, ನನ್ ಫೋನಿಗೆ ಆನ್ ಟೈಮ್ ರಿಪ್ಲೈ ಬರ್ಲಿಲ್ಲ ಅಂತ, ನಾನು ಅವರಿಗೆಲ್ಲ ಹೇಳೋದೊಂದೇ ಏನಂದ್ರೆ, ನೀವು ಒಂದ್ ಸ್ವಲ್ಪ ಹೊತ್ತು ನಮ್ಮನೆಗ್ ಬಂದು ಒಂದ್ ಅರ್ಧ ಗಂಟೆ 1 ಗಂಟೆ ಇದ್ದು ಹೋಗಿ, ಅದು ಕೂಡ ಆರುಷ್ ಇರುವಾಗ ಅಂತ. ನೀವು ಬಂದಾಗ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಾನ್ ಯಾಕೆ ಫೋನ್ಗೆ ರಿಪ್ಲೈ ಮಾಡ್ತಿರ್ಲಿಲ್ಲ ಅಂತ. ಯಾಕಂದ್ರೆ ನಾನು ನನ್ನ ಟೈಮ್ ಅನ್ನ 100% ಆರುಷ್ಗೆ ಕೊಡ್ತಿದ್ದೆ. ಅವ್ನ್ ಮಲಗಿದಾಗ ಅಥವಾ ಅವ್ನ್ ಏನಾದ್ರೂ ಕೆಲ್ಸದಲ್ಲಿ ಬಿಸಿ ಇರುವಾಗ ನಾನು ನನ್ನ ಕೆಲ್ಸ ಮಾಡ್ಕೊಳ್ತಾ ಇದ್ದೆ. ಇವತ್ತು ಚಿಕ್ಕಪ್ಪ ಬಂದಿದ್ದಾರೆ. ಸೊ ಆರುಷ್ನನ್ನ ಅವ್ರ ಜೊತೆ ಬಿಟ್ಟು ನಾವು ಆರಾಮ ಮಾಡ್ತಾ ಇದ್ದೇವೆ. ಆದ್ರೆ ಚಿಕ್ಕಪ್ಪ ನನ್ಗೆ ಯಾವತ್ತೂ ಅಂದ್ರೆ ನೀನ್ ಕಾಲ್ ಮಾಡ್ಲಿಲ್ಲ, ಪಿಕ್ ಮಾಡ್ಲಿಲ್ಲ ಅಂತ ಜಾಸ್ತಿ ಕಿರಿಕಿರಿ ಮಾಡ್ತಿರ್ಲಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ನಾನ್ ಹೇಗೆ ಆರುಷ್ನನ್ನ ನೋಡ್ಕೊಳ್ತೇನೆ, ನಾನ್ ಹೇಗೆ ಬಿಸಿ ಇರ್ತೇನೆ ಅಂತ ಹೇಳಿ. ನಾವು ನಮ್ಮ ಟೈಮ್ ಅನ್ನ 100% ಮಕ್ಳಿಗೆ ಕೊಡ್ಬೇಕಾಗ್ತದೆ ಒಂದು ಏಜ್ ವರೆಗೆ. ಮತ್ತೆ ಅವ್ರು ಚಿಕ್ಕೋರಿರುವಾಗ ನಾವ್ ಇಡೀ ದಿನ ಫೋನ್ ಮಾತಾಡೋದು, ಮೆಸೇಜ್ ಮಾಡೋದು, ರೀಲ್ಸ್ ನೋಡೋದು ಮಾಡಿದ್ರೆ ಮಕ್ಳಿಗೆ ಕೂಡ ಸ್ಕ್ರೀನ್ ಅನ್ನೋದು ಇಷ್ಟ ಆಗ್ಲಿಕ್ಕೆ ಶುರುವಾಗ್ತದೆ. ಅಫ್ಕೋರ್ಸ್ ನಾನು ಅವಾಗ ಕೂಡ ವಿಡಿಯೋಸ್ ಮಾಡ್ತಿದ್ದೆ, ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೆ. ಆದ್ರೆ ನಾನು ಏನ್ ಮಾಡ್ತಿದ್ದೆ ಅಂದ್ರೆ ಅವ್ನ್ ಮಲಗಿದಾಗ ಹೆಚ್ಚಿನ ಎಡಿಟ್ ಎಲ್ಲ ಮಾಡ್ತಿದ್ದೆ. ಹಾಗಾಗಿ ನನ್ಗೆ ಜಾಸ್ತಿ ಟೈಮ್ ಸಿಗ್ತಿರ್ಲಿಲ್ಲ ಬೇರೆ ಎಲ್ಲ ವಿಚಾರಕ್ಕೆ, ಎಲ್ಲಾರ್ ಜೊತೆ 1 ಗಂಟೆ ಕುತ್ಕೊಂಡು ಮಾತಾಡ್ಲಿಕ್ಕೆ ಎಲ್ಲ ನನ್ಗೆ ಜಾಸ್ತಿ ಟೈಮ್ ಸಿಗ್ತಿರ್ಲಿಲ್ಲ. ನನ್ಗೆ ಯಾವ್ದು ಪ್ರಿಯಾರಿಟಿ ಇತ್ತು ನಾನು ಅದನ್ನ ನೋಡ್ಕೊಂಡು ಹೋಗ್ತಿದ್ದೆ ಅವ್ನ್ ಚಿಕ್ಕವನಿರುವಾಗ. ಇಲ್ಲಿ ನಮ್ ಚಿಕ್ಕಪ್ಪನಿಗೆ ಆಟ ಆಡಿ 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 ಸುಸ್ತಾಗಿ ಮತ್ತೆ ಸ್ವಲ್ಪ ಮಲ್ಕೊಂಡ್ ಅವನ ಜೊತೆ ಮಾತಾಡ್ತಾ ಇದ್ದಾರೆ. ಚಿಕ್ಕ ಮಕ್ಳಂದ್ರೆ ಹಾಗೆ ಅಲ್ವಾ, ಅವರಿಗೆ ಸುಸ್ತಾಗೋದಿಲ್ಲ. ಅವರಿಗೆ ಒಂದಾದ್ಮೇಲೆ ಇನ್ನೊಂದು ಆಟದ ನೆನಪಾಗುತ್ತೆ. ಸೊ ಅಲ್ಲಿಗೆ ಹೋಗ್ತಾರೆ. ಮಕ್ಕಳು ಸ್ಕ್ರೀನ್ ಟೈಮ್ ಅನ್ನ 0 ಮಾಡಿ ಅವರು ಟಾಯ್ಸ್ ಅಲ್ಲಿ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಇರುವಾಗ ಪೇರೆಂಟ್ಸ್ ಆಗಿ ನಮ್ಮ ಎಫರ್ಟ್ ತುಂಬಾನೇ ಇರ್ತದೆ. ಅದು ಕೂಡ ಅವ್ರಿಗೊಂದು 4-5 ವರ್ಷದವರೆಗೆ ಸ್ಕ್ರೀನಿನ ಅಗತ್ಯ ಅಷ್ಟೊಂದು ಇರೋದಿಲ್ಲ. ಅಪರೂಪಕ್ಕೊಮ್ಮೆ ತೋರ್ಸೋದು ಇಟ್ಸ್ ಓಕೆ, ಟಿವಿ ತೋರ್ಸೋದು. ಆದ್ರೆ ಮೊಬೈಲ್ ಕೊಡೋದು ಅದೆಲ್ಲ ಬೇಡ ಅಂತ ಇದ್ರೆ ನಮ್ಮ ಎಫರ್ಟ್ ಬೇಕಾಗಿರ್ತದೆ. ಅಂಡ್ ನಮ್ಗೆ ಯಾವ್ದು ಪ್ರಿಯಾರಿಟಿ ಇದೆ ಅದನ್ನ ನಾವು ಚೂಸ್ ಮಾಡ್ಕೊಳ್ತೇವೆ. ಅಂದ್ರೆ ಎಲ್ಲಾರು ಪೇರೆಂಟ್ಸ್ ಇದೇ ತರ ಇರ್ತಾರಂತ ಇರ್ಬೇಕು ಅಂತ ಕೂಡ ನಾನು ಹೇಳೋದಿಲ್ಲ. ಬಟ್ ನಮ್ಗೆ ಅದು ಪ್ರಿಯಾರಿಟಿ ಅಂತ ಅನ್ಸಿತ್ತು ಅವ್ನ್ ಚಿಕ್ಕವನಿರುವಾಗ. ಸೊ ಅವನನ್ನ ನಾವು ಆತರ ಬೆಳೆಸಿದ್ದೇವೆ. ಹೊರಗಡೆ ಹೋಗೋದಿತ್ತು.
ಒಂದಿಷ್ಟು ಮನೆಗೆ ವಸ್ತುಗಳು ಬೇಕಿತ್ತು. ಹಾಗಾಗಿ ಹೊರಗಡೆ ಹೊರಟಿದ್ದೇವೆ. ನಮ್ಮ ಆರುಷ್ಗೆ ಕೂಡ ಒಂದು ಏನು ಚೇಂಜಸ್ ಇರುತ್ತೆ ಅಲ್ವಾ ಹೊರಗಡೆ ಕರ್ಕೊಂಡು ಹೋದ್ರೆ. ಸೊ ಅವನನ್ನ ಕೂಡ ಕರ್ಕೊಂಡು ಹೊರಟಿದ್ದೇವೆ. ಹೊಸ ಜಾಗ, ಹೊಸ ರೂಟೀನ್. ಆರುಷ್ ಹೊಸದಾಗಿ ಶಾಲೆಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದಾನೆ. ಸೊ ಒಂದಿಷ್ಟು ಚೇಂಜಸ್ ಆಗ್ತಾ ಇದ್ದಾವೆ ನಮ್ಮ ಲೈಫಲ್ಲಿ. ಇವಾಗ ಇದು ಒಂದ್ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬಹುದು. ಆದ್ರೆ ಒಂದ್ ಸ್ವಲ್ಪ ದಿನ ಹೋದ್ಮೇಲೆ ಅದೇನು ಅಲ್ಲ ಅಂತ ಅನ್ನಿಸ್ತದೆ. ಯಾಕಂದ್ರೆ ನಾವು ಆರುಷ್ 5 ಮಂತ್ಸ್ ಬೇಬಿ ಇರುವಾಗ ಅವನನ್ನ ಕರ್ಕೊಂಡು ಹೋಗಿ ಬೆಂಗಳೂರಲ್ಲಿ ಜೀವನ ಶುರು ಮಾಡಿದ್ದೇವೆ. ಆವಾಗ ನಾವು ಪಟ್ಟಂತಹ ಕಷ್ಟ ಇವಾಗ ನಮ್ಗಿಲ್ಲ. ಯಾಕಂದ್ರೆ ಇವಾಗ ಅವನ ಕೆಲಸ ಮಾಡ್ಕೊಳ್ತಾನೆ. ಅವ್ನಿಗೆ ಏನ್ ಸರಿ ಏನ್ ತಪ್ಪು ಅಂತ ಒಂದಷ್ಟು ರೇಂಜ್ಗೆ ಗೊತ್ತಾಗತ್ತೆ. ನಾನ್ ಕೂಡ ಫೈನ್ ಆಗಿದ್ದೇನೆ. ಬಟ್ ಆವಾಗ ನಾನು ಸಿ ಸೆಕ್ಷನ್ ಆಗಿ ಇನ್ನು ರಿಕವರ್ ಆಗ್ತಾ ಇದ್ದೆ ಮಾತ್ರ. ಆ ಟೈಮಲ್ಲಿ ಅಷ್ಟು ಚಿಕ್ಕ ಮಗುನ ಕರ್ಕೊಂಡು ಹೋಗಿ ಇದ್ವಲ್ವಾ, ಆ ಸ್ಟೇಜ್ ಮಾತ್ರ ತುಂಬಾ ಏನು ಕಷ್ಟಪಟ್ಟಂತಹ ದಿನಗಳು ನಮ್ ಲೈಫಲ್ಲಿ. ಎನಿವೆ ಅದೆಲ್ಲ ಇರ್ಲಿ, ಜೀವನ ಅಂದ್ಮೇಲೆ ಇದೆಲ್ಲ ಇದ್ದೇ ಇರತ್ತೆ, ಆಗ್ತಾ ಇರತ್ತೆ, ಹೋಗ್ತಾ ಇರತ್ತೆ. ಇವಾಗ ನಾವು ಬಂದಿದ್ದು ಮೋರ್ ಸೂಪರ್ ಮಾರ್ಕೆಟ್ಗೆ. ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು ಈ ಸೂಪರ್ ಮಾರ್ಕೆಟ್ಗೆ. ಹೇಗಿದೆ ಅಂತ ನೋಡ್ಕೊಂಡು ಹೋಗುವ, ಅರ್ಜೆಂಟಿಗೆ ಬೇಕಾದಾಗ ಬರ್ಬೋದು ಅಂತ ನೋಡ್ಲಿಕ್ಕಂತ ಬಂದಿತ್ತು. ಮತ್ತೆ ಕೆಲವೊಂದು ವಸ್ತುಗಳು ಬೇಕಿತ್ತು, ಅದನ್ನ ತಗೊಂಡಿದ್ದು. ಆರುಷ್ಗೆ ನಾವು ಅಪರೂಪಕ್ಕೊಮ್ಮೆ ಬಿಸ್ಕೆಟ್ಸ್ ತಗೊಳ್ತೇವೆ. ಅದು 2-3 ಮಂತ್ಸ್ಗೆ ಒಂದ್ಸಲ ಇರಬಹುದು. ಮೇ ಬಿ ಇವಾಗ ಒಂದು 3 ಮಂತ್ಸ್ ಆಗಿದೆ ಅವನಿಗೆ ಬಿಸ್ಕೆಟ್ಸ್ ಎಲ್ಲ ಕೊಡದೆ. ಸೊ ಇವತ್ತೊಂದು ಪ್ಯಾಕೆಟ್ ಧೀರಜ್ ತಗೊಂಡ್ ಬಂದ್ರು, ತಗೊಂಡ್ ಹೋಗುವ ಅಂತ ಹೇಳಿ. ಅಮೆಝಾನ್ ಫ್ರೆಶ್ ಅಲ್ಲಿ ಏನಾದ್ರೂ ಆರ್ಡರ್ ಮಾಡಿದ್ರೆ ಇಲ್ಲಿಂದಾನೇ ಬರ್ತಿದೆ ನಮ್ಮ ಮನೆಗೆ ಆರ್ಡರ್. ಸೊ ಅಂಗಡಿ ಎಲ್ಲ ನೋಡ್ಕೊಂಡು ಬೇಕಾಗಿರುವಂತಹ ವಸ್ತುಗಳನ್ನೆಲ್ಲ ತಗೊಂಡು ಮತ್ತೊಂದು ಅಂಗಡಿಗೆ ಬಂದ್ವಿ ಡ್ರೈ ಫ್ರೂಟ್ಸ್ ತಗೊಳ್ಳಿಕ್ಕೆ. ಇಲ್ಲದಿದ್ರೆ ನಾರ್ಮಲಿ ಬೇರೊಂದು ಅಂಗಡಿಗೆ ಹೋಗ್ತೇವೆ. ಇವತ್ತು ಈ ಒಂದು ಅಂಗಡಿಯನ್ನ ಕೂಡ ಟ್ರೈ ಮಾಡುವ ಅಂತ ಹೇಳಿ ಚೆಕ್ ಮಾಡಿದ್ವಿ. ಆಕ್ಚುಲಿ ಹೊಸ ಜಾಗದಲ್ಲಿ ಬೇರೆ ಬೇರೆ ಪ್ಲೇಸಸ್ ನ ಎಕ್ಸ್ಪ್ಲೋರ್ ಮಾಡಿದ್ರೆ ನಮ್ಗೆ ಒಂದು ಐಡಿಯಾ ಬರುತ್ತೆ ಯಾವ್ದು ವರ್ತ್ ಅಂತ ಹೇಳಿ. ಮತ್ತೆ ಮನೆಗ್ ಬಂದ್ವಿ. AC ಹಾಕಿದ್ರೆ ನಮ್ಮ ಆರುಷ್ಗೆ ಟಕ್ ಅಂತ ನಿದ್ದೆ ಬರುತ್ತೆ. ಸೊ ಬರುವಾಗ ನಿದ್ದೆ ಇತ್ತು, ಹಾಗೆ ಮಲಗಿಸಿದ್ವಿ. ಅವನದು ನಿದ್ದೆ ಆದ್ಮೇಲೆ ಅವನನ್ನ ಎದ್ದೇಳಿಸಿ ಸ್ನಾನ ಮಾಡಿಸಿ ಸ್ವಲ್ಪ ಹೊತ್ತು ಆಟ ಆಡ್ಲಿಕ್ಕೆ ಬಿಟ್ವಿ. ಆಕ್ಚುಲಿ ವೀಕೆಂಡ್ ಆದ್ರೂನುವೆ ನಿನ್ನೆದು ಹೋಮ್ವರ್ಕ್ ಬಾಕಿ ಇದೆ, ನಿನ್ನೆ ಮಾಡ್ಲಿಕ್ಕೆ ಆಗಿರ್ಲಿಲ್ಲ. ಸೊ ಆ ಒಂದು ಹೋಮ್ವರ್ಕ್ ಮಾಡಿಸ್ಬೇಕು. ಅದಕ್ಕೆ ಒಂದು 15 ಮಿನಿಟ್ಸ್ ಗ್ಯಾಪ್ ಕೊಡುವ ಅಂತ ಹೇಳಿ ಅವನಿಗೆ ಬೇಕಾದಷ್ಟು ಎಂಜಾಯ್ ಮಾಡ್ಲಿ ಅಂತ ಫ್ರೀ ಬಿಟ್ವಿ. 6:40 ಆಗ್ತಿದೆ, ನೀವು ಟೈಮ್ ನೋಡ್ತಿರಬಹುದು. ಕಾರಲ್ಲಿ AC ಹಾಕಿದ್ರೆ ಟಕ್ ಅಂತ ನಿದ್ದೆ ಬರುತ್ತೆ, ಜಾಸ್ತಿ ಟೈಮೇ ಬೇಕಾಗಿಲ್ಲ ಅವನಿಗೆ. ಆಟಾಡಿ ಎಲ್ಲ ಆದ್ಮೇಲೆ ಅವನೇ ಬ್ಯಾಗ್ ತಗೊಂಡ್ ಬಂದ ಹೋಮ್ವರ್ಕ್ ಮಾಡ್ಲಿಕ್ಕೆ ಅಂತ ಹೇಳಿ. ಇಷ್ಟು ಚೆನ್ನಾಗಿ ಆಕ್ಟಿವ್ ಆಗಿ ಬಂದಂತಹ ಮಗು ಓಕೆ ಒಂದು 2 ನಿಮಿಷದಲ್ಲಿ ಬುಕ್ ಎಲ್ಲ ಓಪನ್ ಮಾಡ್ತದೆ, ಒಂದು 5 ನಿಮಿಷದಲ್ಲಿ ಹೋಮ್ವರ್ಕ್ ಮುಗಿಸ್ತದೆ ಅಂತ ಅನ್ಕೊಂಡಿದ್ದೆ ನಾನು. ಯಾಕಂದ್ರೆ ನಾವು ಪಾಸಿಟಿವ್ ಥಿಂಕ್ ಮಾಡ್ಬೇಕಲ್ವಾ, ಹಾಗಾಗಿ. ಆದ್ರೆ ನಮ್ಮ ಮಗ ಹಾಗಲ್ಲ. ಒಂದು ದಿನ ಇದ್ದ ಹಾಗೆ ಇನ್ನೊಂದ್ ದಿನ ಇರೋದಿಲ್ಲ. ಇಂಟ್ರೆಸ್ಟ್ ಇಲ್ಲ ಅಂತ ಅಲ್ಲ, ಸುಮ್ನೆ ಸತಾಯಿಸೋದು. ಯಾಕಂದ್ರೆ ಅಮ್ಮ ಏನ್ ಮಾಡ್ತಾರೆ, ಅಮ್ಮ ಹೇಗೆ ಬೈತಾರೆ, ಏನೆಲ್ಲ ಹೇಳ್ತಾರೆ ನೋಡುವ ಅಂತ ಹೇಳಿ ಟೆಸ್ಟ್ ಮಾಡೋದು. ಹೋಮ್ವರ್ಕ್ ಮಾಡಿಸ್ಲಿಕ್ಕೆ ಹೊಡಿಯೋದು ಬಡಿಯೋದು ಮಾಡೋದು ನಮ್ಗೆ ಇಷ್ಟ ಇಲ್ಲ, ನಿಜ ಹೇಳ್ಬೇಕಂದ್ರೆ. ಅಷ್ಟೊಂದೆಲ್ಲ ಮಾಡೋದು ಇಲ್ಲ. ಆದ್ರೆ ಕೆಲವೊಂದ್ಸಲ ಏನಾಗತ್ತೆ, ನಾವೊಂದು ಅರ್ಧ ಗಂಟೆ ಹೇಳಿರ್ತೇವೆ, ಬೇಕು ಅಂತ ಏನಾದ್ರೂ ಮಿಸ್ಟೇಕ್ ಮಾಡ್ತಾ ಇದ್ರೆ ಸಿಟ್ಟು ಬರುತ್ತೆ. ಆವಾಗ ಸ್ವಲ್ಪ ಜೋರಾಗಿ ಮಾತಾಡಿ ಬಿಡ್ತೇನೆ. ಆದ್ರೆ ಇಟ್ಸ್ ಓಕೆ ಅಂತ ತುಂಬಾ ಸಲ ಬಿಟ್ಟಿರ್ತೇನೆ. ಇಟ್ಸ್ ಓಕೆ, ವೇಟ್ ಮಾಡುವ ಅಂತ ಹೇಳಿ. ಯಾಕಂದ್ರೆ ತಾಳ್ಮೆ ಅಂದ್ರೆ ಏನು ಅಂತ ನಮ್ಗೆ ನಮ್ ಲೈಫಲ್ಲಿ ಟೀಚ್ ಮಾಡಿದಂತಹ ವ್ಯಕ್ತಿ, ಮೊದಲನೆಯ ವ್ಯಕ್ತಿ ಅಂದ್ರೆ ನಮ್ಮ ಆರುಷ್. ನಮ್ಗೆ ತಾಳ್ಮೆ ಇತ್ತು ಇಲ್ಲ ಅಂತ ಅಲ್ಲ, ಆದ್ರೆ ಈ ರೇಂಜ್ಗೆ ತಾಳ್ಮೆಯನ್ನ ಹೇಳಿಕೊಟ್ಟಿದ್ದು, ಇವಾಗಿರುವ ಎಷ್ಟು ತಾಳ್ಮೆಯನ್ನ ಹೇಳಿಕೊಟ್ಟಿದ್ದು ನಮ್ಮ ಆರುಷ್. ಸೊ ಮೇ ಬಿ ಅವನು ಹೇಳಿಕೊಟ್ಟಂತಹ ಪಾಠವನ್ನ ನಾವು ಎಷ್ಟು ಕಲ್ತಿದ್ದೇವೆ ಅಂತ ಹೇಳಿ ಅವ್ನು ನಮ್ಗೆ ಟೆಸ್ಟ್ ಮಾಡೋದೋ ಏನೋ. ಟೆಸ್ಟ್ ಅಲ್ಲಿ ನಾವು ಅದೆಷ್ಟೋ ಬಾರಿ ಇವಾಗ ಕೂಡ ಫೇಲ್ ಆಗ್ತೇವೆ. ಯಾಕಂದ್ರೆ ಸುಸ್ತಾಗ್ತದಲ್ವಾ, ಎಷ್ಟು ಅಂತ ವೇಟ್ ಮಾಡೋದಕ್ಕಾಗುತ್ತೆ. ಹೇಳಿದ ಕೆಲ್ಸವನ್ನ ಟಕ್ ಅಂತ ಮಾಡಿ ಮುಗಿಸಿದ್ರೆ ಓಕೆ. ಓಕೆ, ಬರೀಲಿಕ್ಕೆ ಗೊತ್ತಿಲ್ಲ ಅಂದ್ರೆ ಒಂದು ಬೇರೆ ವಿಷಯ, ಅಥವಾ ಹೇಳಿಕೊಡಿ ಅಂತ ಕೇಳಿದ್ರೆ ಬೇರೆ ವಿಷಯ. ಇದು ಬರ್ದದ್ಮೇಲೆ ಇನ್ನೊಂದು ಲೈನ್ ಹಾಕೋದು, ಅದನ್ನ ರಾಂಗ್ ಮಾಡೋದು, ಆತರ ಎಲ್ಲ ಮಾಡಿ ಕಿರಿಕಿರಿ ಮಾಡ್ತಾನೆ. ಹೇಗೋ ಕನ್ವಿನ್ಸ್ ಮಾಡಿ ಬಂದು ಟೇಬಲ್ ಮೇಲೆ ಬುಕ್ ಇಟ್ಟು ಚೇರಲ್ಲಿ ಕುತ್ಕೊಂಡು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ. ಇಷ್ಟು ಕುತ್ಕೊಂಡ್ರೆ ಓಕೆ, ನನ್ಗೆ ಗೊತ್ತಾಗುತ್ತೆ ಇದು ಒಂದು 5 ನಿಮಿಷದಲ್ಲಿ ಮುಗೀತದೆ ಹೋಮ್ವರ್ಕ್, ಜಾಸ್ತಿ ಅಂದ್ರೆ 10 ನಿಮಿಷ ಅಂತ. ಯಾಕಂದ್ರೆ ಕೆಲವೊಂದ್ಸಲ ಅವ್ನು ಬರ್ದದ್ದು ನೀಟ್ ಆಗೋದಿಲ್ಲ. ಅವಾಗ ಅವನಿಗೆ ಗೊತ್ತಾಗುತ್ತೆ ಓಕೆ ಇದು ನೀಟ್ ಆಗ್ಲಿಲ್ಲ ಅಂತ. ಅವನೇ ಇರೇಸರ್ ಇಟ್ಕೊಂಡು ಅವನೇ ಇರೇಸ್ ಮಾಡಿ ಮತ್ತೆ ಬರೀತಾನೆ. ಸೊ ಅದು ಒಂದು ಫೇಸ್, ಇದು ಒಂದು ಫೇಸ್. ಓಕೆ, ನಮ್ಮ ಮಗಂದು ಇನ್ನೊಂದು ಫೇಸ್ ಆವಾಗ ನೋಡಿದ್ರಲ್ವಾ ಅದು. ಯಾಕಂದ್ರೆ ಯಾವಾಗ್ಲೂ ಪರ್ಫೆಕ್ಟ್ ಆಗಿರ್ತಾನೆ ನಿಮ್ ಮಗ ಅಂತ ಹೇಳೋರಿಗೆ ಇದು ಕೂಡ ನಾನು ಕ್ಲಿಪ್ ಶೇರ್ ಮಾಡಿದ್ದು.
ಮಕ್ಕಳು ಹಾಗೆ ಮಾಡ್ತಾರೆ. ಅಂದ್ರೆ ಒಂದಿನ ಸ್ವಲ್ಪ ಉದಾಸೀನ ತೋರಿಸ್ತಾರೆ, ಒಂದಿನ ಸ್ವಲ್ಪ ಮೆಸ್ಸಿ ಮಾಡ್ತಾರೆ. ದಟ್ ಈಸ್ ಓಕೆ. ಹಾಗಂತ ಹೇಳಿ ನಾವು ಬಿಟ್ಟು ಬಿಡೋದಲ್ಲ. ಅವರಿಗೆ ಗೈಡ್ ಮಾಡ್ಬೇಕು ಏನ್ ಸರಿ, ಏನ್ ತಪ್ಪು ಅಂತ ಹೇಳಿ. ನನ್ಗಂತೂ ಸುಸ್ತಾಗೋಗಿತ್ತು. ಎನಿವೆ ನಾನಿಷ್ಟು ಹೇಳಿದ್ಮೇಲೆ ಅವ್ನು ಕನ್ವಿನ್ಸ್ ಆಗಿ ಹೋಮ್‌ವರ್ಕ್ ಒಂದನ್ನ ಮುಗಿಸಿದ. ನಾನು ಕೂಡ ಈ ವ್ಲಾಗ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇಷ್ಟ ಆದ್ರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಬಾಯ್.